ಅಂದ್ರೆ ಒಬ್ಳು ಕಲಾವಿದೆ, ಸ್ಟೇಜ್ ಮೇಲೆ ನೀವು ಕಲಾವಿದೆ, ಅಫ್ಕೋರ್ಸ್ ಮನೆಗೆ ಬಂದ್ಮೇಲೆ ನೀವು ಅಮ್ಮ ಆಗಿರ್ತೀರಾ, ಹೆಂಡತಿ ಆಗಿರ್ತೀರಾ, ಮಗಳಾಗಿರ್ತೀರಾ, ಹೆಂಗ್ ನಿಭಾಯಿಸಿದ್ರಿ ಎಲ್ಲ ಪಾತ್ರಗಳನ್ನ, ಒಂದು ಕಲಾವಿದೆ ಹಾಗೆ ಮನೇಲಿ ಎಲ್ಲ ಪಾತ್ರಗಳನ್ನ? ಅದೇ, ಈಗ ಕಲಾವಿದೆಯಾಗಿ ನಾನು ಹೌದು ಒಂದು ಕಲೆಯನ್ನು ಪಾಠ ಮಾಡಬೇಕು ಅಂತ ಹೇಳಿ ಏನಾದರೂ ನಾನು ಹೋದೆ ಅಂದರೆ ಅಲ್ಲಿ ನಾನು ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗೆ ಕುಟುಂಬಕ್ಕೆ ಅಂತ ಹೇಳಿ ಬಂದಾಗ ಅಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ನಾವು ತೊಡಗಿಸ್ಕೊಂಡಾಗ ಅದನ್ನು ಸಮತೋಲನ ಕಾದ್ಕೊಂಡು ಹೋದಾಗ ಅದು ಸಾಧ್ಯ ಆಗೇ ಆಗುತ್ತೆ, ಎಲ್ಲರಿಗೂ ಸಾಧ್ಯ ಆಗುತ್ತೆ. ಆದರೆ ನಾವು ಸಮತೋಲನ ಕಾದ್ಕೊಂಡು ಹೋಗ್ಬೇಕು. ಕೆಲವೊಂದಷ್ಟು ಸವಾಲುಗಳು ಬರುತ್ತೆ ಅದನ್ನ ನಿಭಾಯಿಸುವ ಸ್ಟ್ರಾಂಗ್ ಆಗಿರ್ಬೇಕು. ನನಗೆ ಆ ಶಕ್ತಿ ಕಲೆಯಿಂದನೇ ಬರ್ತದೆ. ಹೌದು, ತಾನಿದ್ದಾನೆ. ಅಂದ್ರೆ ಈ ನೃತ್ಯ ಅನ್ನೋದು ನಿಮ್ಮ ಕುಟುಂಬ ಜೀವನವನ್ನ ನಿಭಾಯಿಸ್ಲಿಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಫಾರ್ ಎಕ್ಸಾಂಪಲ್, ನೀವು ನೃತ್ಯದಿಂದ ಯಾವುದೋ ಒಂದು ಗುಣ ಕಲ್ತಿರ್ತೀರಿ, ಆ ಒಂದು ಗುಣ ನಿಮ್ಮ ಕುಟುಂಬವನ್ನ ನಿಭಾಯಿಸ್ಲಿಕ್ಕೆ ಹೇಗೆ ಹೆಲ್ಪ್ ಆಯ್ತು? ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನನಗೆ ಕಲೆಯಿಂದ ಸುಮಾರು ಅದು ನಾವೇ ಹೇಳ್ತೀವಿ, ಕೆಲವೊಂದ್ಸಲ ಸಹನೆ, ತಾಳ್ಮೆ ಎಲ್ಲ ಬಂದಿರುತ್ತೆ. ಅದು ತಾನೇ ಆ ಕಲೆನ ಆರಾಧನೆ ಮಾಡಿದಾಗ ನಮಗೆ ಜೀವನದ ಒಂದು ತಾನೇ ಅದು ಆ ಗುಣಗಳು ಬಂದೇ ಬರ್ತದೆ. ಒಂದು ಸಂಸ್ಕಾರ ಅನ್ನೋದು ಕಲೆಯಿಂದ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮವಿಶ್ವಾಸ ಕೂಡ ಬಂದಿರುತ್ತೆ. ಡ್ಯಾನ್ಸ್ ಮತ್ತೆ ಇವಾಗ ನೀವು ಗುರುಪಥ, ಯಾಕಂದ್ರೆ ಶಿರ್ಸಿಲಿ ನಟರಾಜ ನೃತ್ಯ ಶಾಲೆ ಅಂದ್ರೆ ಅದೊಂದು ಭರತನಾಟ್ಯ ಬ್ರ್ಯಾಂಡ್. ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರಷ್ಟು ನೃತ್ಯ ಶಾಲೆಗಳು ಆಗಿರ್ಬೋದು, ಆದ್ರೆ ಇವತ್ತಿಗೂ ನಟರಾಜ ನೃತ್ಯ ಶಾಲೆ ಟಾಪ್ ಅಲ್ಲೇ ಇರುತ್ತೆ. ಎಷ್ಟೋ ಜನ ಇನ್ನೂ ನಟರಾಜ ನೃತ್ಯ ಶಾಲೆ ಸೀಮಾ ಭಾಗವತ್ ಅವ್ರ ಹತ್ರನೇ ಕಲಿಬೇಕು ಅನ್ನೋ ಆಸೆ ಇಟ್ಕೊಂಡು, ಹೇಗೆ ಅಂದ್ರೆ ನೀವು ಇವಾಗ್ಲೂ ಪ್ರೋಗ್ರಾಮ್ಸ್ ಕೊಡ್ತಿದ್ದೀರಿ, ಅದ್ರ ಜೊತೆ ನೃತ್ಯ ಶಾಲೆಯನ್ನು ನಡೆಸೋದು ಅಂದ್ರೆ ಖಂಡಿತ ಅದು ಈಸಿ ಥಿಂಗ್ ಅಲ್ವೇ ಅಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ನೀವು ವರ್ಕಿಂಗ್ ವುಮೆನ್ಸಿಗೆ ಸಹಿತ ಪಾಠ ಹೇಳ್ಕೊಡ್ತಿದ್ದೀರಿ. ಎರಡನ್ನೂ ನಿಭಾಯಿಸೋದು ಖುಷಿ ಆಗ್ತಿದ್ಯಾ ಅಥವಾ ಸವಾಲು ಅನಿಸ್ತಿದ್ಯಾ? ಹೇಗೆ ನಿಭಾಯಿಸ್ತಾ ಇದ್ದೀರಿ? ಸವಾಲು ಅಂತ ಹೇಳಿ ನಂಗೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಇಲ್ಲ, ನಾನು ಆ ನೃತ್ಯ ಯಾರು ಆಸಕ್ತಿಯಿಂದ ಕಲೀಲಿಕ್ಕೆ ಬರ್ತಾರ ಅವರಿಗೆ ಪಾಠ ಮಾಡಬೇಕು ಅಂತಲೇ ನಾನು ಕೂತ್ಕೊಂಡಿದ್ದೀನಿ. ಹೌದಾ, ಅದನ್ನು ಪಾಠ ಮಾಡ್ತಾ ಇದ್ದೀನಿ. ಸೊ ಅದು ಕೆಲವೊಂದು ಸಲ ಸವಾಲು ಅಂದರೆ ವೇಳೆಯ ಕೊರತೆ ಉಂಟಾಗತ್ತೆ. ಅದು ಬಿಟ್ಟರೆ ಬೇರೆ ರೀತಿ ಯಾವುದೇ ರೀತಿ ಸವಾಲು ಅಂತ ಹೇಳಿ ನನಗೇನು ಅನಿಸ್ತಾ ಇಲ್ಲ. ಅಂದ್ರೆ ಈ ನೃತ್ಯಕ್ಕೋಸ್ಕರ ಅಥವಾ ನಿಮ್ಮ ನೃತ್ಯ ಶಾಲೆಯ ಒಂದು ಇದಕ್ಕೋಸ್ಕರ ನಡ್ಸೋದಕ್ಕೋಸ್ಕರ ನೀವೇನೋ ಒಂದು ಜೀವನದಲ್ಲಿ ಇದನ್ನ ತ್ಯಾಗ ಮಾಡಿದೆ ನನ್ನ ನೃತ್ಯಕ್ಕೋಸ್ಕರ ಅನ್ನೋದಾದ್ರೆ, ಅದನ್ನ ನೆನಪಿಸ್ಕೊಳ್ಳೋದಾದ್ರೆ ಏನಂತ? ನಾನು ತ್ಯಾಗ ಮಾಡಿಲ್ಲ ಅಂತ ಹೇಳೋದಿಲ್ಲ, ಒಂದು ತ್ಯಾಗ ಮಾಡಿದ್ದೀನಿ. ಏನಂದ್ರೆ, ನಾನು ನೃತ್ಯ ಶಾಲೆ ಆರಂಭ ಮಾಡಿದ್ಮೇಲೆ ನಾನು ನೃತ್ಯ ಮಾಡೋದನ್ನ ತುಂಬಾ ವರ್ಷ ನಿಲ್ಲಿಸಿದ್ದೆ. ಅದು ನಾನು ತ್ಯಾಗ ಮಾಡಿದ್ದೀನಿ ಹೇಳ ಅನ್ನಿಸ್ತು ನನಗೆ. ಅಂದ್ರೆ ನಾ ತ್ಯಾಗಮಯಿ ಅಂತೇಳಿ ಹೊಗಳ್ಕೊಳ್ತಾ ಇಲ್ಲ. ಯಾತಕ್ಕೆ ಆ ತ್ಯಾಗ ಮಾಡುವಂಥ ಸಂದರ್ಭ ಬಂತು ಅಂತ ಅಂದರೆ, ನೀವೇ ಹೇಳಿದ್ರಿ ನಾನು ಎಷ್ಟೋ ವರ್ಷದ ಹಿಂದೆ ನಾನು ಆರಂಭ ಮಾಡಿದ್ದು. ಹೌದು, ಆ 30 ವರ್ಷದ ಹಿಂದೆ ಆರಂಭ ಮಾಡಿದ್ದು. ಅಂತಹ ಸಂದರ್ಭ 93ನೇ ಇಸ್ವಿಯಲ್ಲಿ ಒಂದು ನೃತ್ಯ ಶಾಲೆ ಆರಂಭ ಮಾಡಿದೆ. ಇಲ್ಲಿ ಹಿಂದೂಸ್ತಾನಿ ಸಂಗೀತದ ಒಂದು ವಾತಾವರಣ, ಅಂದ್ರೆ ಅದಕ್ಕೆ ಸಾಥ್ ತಬ್ಲಾ. ಓಕೆ, ನಮಗೆ ಬೇಕಾಗಿದ್ದು ಕರ್ನಾಟಕ ಸಂಗೀತ ಮತ್ತೆ ಮೃದಂಗವಾದಕರು, ಅದರದ್ದು ಲಭ್ಯತೆ ಇರಲಿಲ್ಲ. ನಾನು ನೃತ್ಯ ಮಾಡಬೇಕು ಅಂತ ಅಂದ್ರೆ ಎಲ್ಲ ಹಿಮ್ಮೇಳದವ್ರನ್ನ ಕರೆಸ್ಕೋಬೇಕು. ಆ ಖರ್ಚು ವೆಚ್ಚವನ್ನ ನಿಭಾಯಿಸೋರು ಯಾರು? ನಾನು ಡ್ಯಾನ್ಸ್ ಮಾಡುವಾಗ ನಟವಾಂಗ ಮಾಡೋರು ಯಾರು? ಸಾಧ್ಯ ಇಲ್ಲ. ಇನ್ನು ಆ ಕ್ಯಾಸೆಟ್ ಹಾಕೊಂಡು ಡ್ಯಾನ್ಸ್ ಮಾಡುವಂತ ಸಂದರ್ಭದಲ್ಲಿ ಅದೇನೋ ಹಾಡು ನಿಂತೋಗತ್ತೆ. ಮತ್ತೆ ಅಭಿನಯಕ್ಕೆ ಅಲ್ಲಿ ಅವಕಾಶ ಕಡಿಮೆ. ಏಕೆಂದ್ರೆ ಅದೇ ಆ ಹಾಡಿನ ಚೌಕಟ್ಟಿಗೆ ಮುಗಿಸ್ಬೇಕು ಆ ಅಭಿನಯ. ನಮ್ಮ ಮನೋಧರ್ಮಕ್ಕೆ ಸರಿಯಾಗಿ ಅಭಿನಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಂಗೆ ಆ ಕ್ಯಾಸೆಟ್ ಹಾಕೊಂಡು ಡ್ಯಾನ್ಸ್ ಮಾಡುವಂಥದ್ದು ನಂಗೆ ಇಷ್ಟ ಇಲ್ಲ, ಸಂಪ್ರದಾಯ ಇಷ್ಟ ಇರಲಿಲ್ಲ. ಹಾಗಾಗಿ ಇಲ್ಲ, ನಾನೇ ಡ್ಯಾನ್ಸ್ ಮಾಡೋದನ್ನು ನಿಲ್ಲಿಸ್ಬೇಕು. ಇನ್ನು ಸಂಗೀತಗಾರರು, ಕರ್ನಾಟಕ ಸಂಗೀತದವರು ಸಿಗ್ತಾ ಇಲ್ಲ. ಇನ್ನೇನು ಮಾಡೋದು ಮಕ್ಕಳಿಗೆ? ನಾನು ಕರ್ನಾಟಕ ಸಂಗೀತದ ಅಷ್ಟು ಈಗ ಪ್ರೋಗ್ರಾಮಿಗೆ ಹಾಡುವ ಲೆವೆಲಲ್ಲೆಲ್ಲ ನಾನು ಕಲ್ತಿರ್ಲಿಲ್ಲ. ಆದರೂ ನಾನು
ನನಗೆ ಹೆಂಗೆ ಬರುತ್ತೋ ಹಂಗೆ ಹಾಡಿ ಮಕ್ಕಳಿಗೆ ವೇದಿಕೆಯನ್ನು ಒದಗಿಸ್ಕೊಡ್ತಾ ಇದ್ದೆ. ಆವಾಗ ಒಂದೊಂದ್ಸಲ ಅನಿಸ್ತಿತ್ತು, ಅಯ್ಯೋ ರಾಮ ನನಗೆ ಹೆಜ್ಜೆ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಅಂತ. ಆದರೆ ಒಂದು ಮದುವೆ ಆದಮೇಲೆ ಒಂದ್ಸಲ ಶಂಕರ ಮಠದಲ್ಲಿ ಶಂಕರ ಮಠದ ಸ್ಥಾಪನೆ ಆ ಕಾರ್ಯಕ್ರಮ ಸಿದ್ದಾಪುರದ್ದು. ಆವಾಗ ನೀವೇ ನೃತ್ಯ ಮಾಡಬೇಕು ಅಂತೇಳಿ ಶ್ರೀಯುತ ಗಣೇಶ ಹೆಗಡೆಯವರು ಹೇಳಿದಾಗ ಆಯಿತು ಅಂತೇಳಿ ಅವರು ಹಿಮ್ಮೇಳ ಎಲ್ಲ ಕರೆಸಿದ್ರು. ಆವಾಗ ನನಗೆ ನನ್ನ ಮಗಳು ಒಂದು 8 ತಿಂಗಳದ್ದು ಮಗು ಆದರೂ ಕೂಡ ನಾನು ನೃತ್ಯ ಮಾಡಿದೆ ಆವಾಗ. ಆನಂತರ ತುಂಬ ವರ್ಷ ಮಾಡಿರಲಿಲ್ಲ. ಆದರೆ ಒಂದು ಸವಾಲು ಬಂತು, ಯಾಕೆ ನಿಮ್ಮ ಮನೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾರಾ, ನಿಮ್ಮ ಮನೆಯವರೇನಾದ್ರು ಡ್ಯಾನ್ಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಾ ಅಂತೇಳಿ. ಇಲ್ಲ ಅಂತ ಹೇಳ್ತಿದ್ದೆ, ಆದರೆ ನಾನು ಡ್ಯಾನ್ಸ್ ಮಾಡ್ತಿರ್ಲಿಲ್ಲಲ್ಲ. ಯಾರಿಗೆ ಗೊತ್ತು ಈ ನಮ್ನಿ ತೊಂದರೆ, ಇದನ್ನು ಹೇಳಿದ್ರು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ. ಸೊ ತುಂಬ ವರ್ಷ ನಾನು ಆ ರೀತಿ ತ್ಯಾಗ ಮಾಡುವಂಥ ಸಂದರ್ಭ ಬಂತು. ನಂತರ ಎಲ್ಲ ಈಗ ತೊಂದರೆ ಇಲ್ಲ. ಕೆಲವೊಂದು ಕಲಾ ಪೋಷಕರಿಗೆ ಯಾವ ರೀತಿ ಇದು ಬೇಕು, ಹಿಮ್ಮೇಳದ ವ್ಯವಸ್ಥೆ ಬೇಕು ಅನ್ನುವಂಥ ಒಂದು ಪರಿಜ್ಞಾನ ಬಂತು. ಹಾಗೆ ಕಲಾ ಪೋಷಕರು ಸಪೋರ್ಟ್ ಮಾಡಿದ್ರು ಈಗ ನಂತರ ದಿನಗಳ. ಆವಾಗ ಪುನಃ ಅದೇ ಕಾರ್ಯಕ್ರಮ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಮತ್ತೆ ಇನ್ನೊಂದು ವಿಷಯ ಹೇಳಬೇಕು, ಒಂದು ನಿರ್ಧಾರ ಮಾಡಿದ್ದೆ, ಎಲ್ಲಿವರೆಗೆ ನನ್ನ ಕೆಲವು ಜವಾಬ್ದಾರಿಗಳು ಮುಗಿಯೋದಿಲ್ವೋ ಆ ಕೆಲವೊಂದು ಜವಾಬ್ದಾರಿ ಮುಗಿಸುವವರೆಗೆ ನಾನು ಮಾಡಬಾರ್ದು ಅನ್ನುವಂಥ ಒಂದು ಚೌಕಟ್ಟನ್ನು ನಾನು ಹಾಕ್ಕೊಂಡಿದ್ದೆ. ಸೊ ಅದೊಂದು ಈ ರೀತಿ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ಬೋದು. ನಿಮ್ಮ ಡ್ಯಾನ್ಸ್ ಜರ್ನಿಯಲ್ಲಿ ಜಸ್ಟ್ ಬಿಕಾಸ್ ನೀವೊಬ್ಬರು ಮಹಿಳೆ ಅನ್ನೋ ಕಾರಣಕ್ಕೆ ಆಗ್ತಾ ಇಲ್ಲ ನನ್ನ ಹತ್ರ ಅನ್ನುವಂಥ ಒಂದು ಕ್ಷಣ ಬಂದಿದೆ. ನಾನೊಬ್ಬ ಮಹಿಳೆ ಆಗಿರೋದಕ್ಕೆ ಈ ಒಂದು ಕೆಲಸ ಆಗ್ತಾ ಇಲ್ಲ ನನ್ನ ಹತ್ರ ಮಾಡೋಕೆ ಅಂತ ನಿಮ್ಮ ಈ ಕರಿಯರಲ್ಲಿ ಅನ್ಸಿದ ದಿವಸ ಇದೆ? ಇಲ್ಲ, ಹಾಗೇನು ಸಂದರ್ಭ ಬಂದಿಲ್ಲ ಅನ್ಕೋತೇನೆ. ಇನ್ನೇನು ಕಾರ್ಯಕ್ರಮ ಕೊಡಲಿಕ್ಕೆಲ್ಲ ಹೋಗುವಾಗ ದೂರ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಮಾಡುವಂತಹ ಸಂದರ್ಭದಲ್ಲಿ ಆವಾಗ ಏನು ಜರ್ನಿ ಸಲುವಾಗಿ ಹಂಗೆ ಅನಿಸಿರ್ಬೋದು. ಬಿಟ್ಟರೆ ಬೇರೆ ಯಾವುದೇ ರೀತಿಯಿಂದ ಆ ರೀತಿ ಯೋಚನೆ ಬಂದಿಲ್ಲ, ಆ ರೀತಿ ಸವಾಲು ಬಂದಿಲ್ಲ. ಮಹಿಳೆಯಾಗಿ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೇಳು ಬಂದಿಲ್ಲ. ಮತ್ತು ಅದಕ್ಕೆ ಸರಿಯಾಗಿ ಸಪೋರ್ಟು ಎಲ್ಲ ಕಲಾ ಪೋಷಕರು ಕೊಟ್ಟಿದ್ರಿಂದ ತೊಂದರೆ ಏನೂ ಆಗಿಲ್ಲ. ನೀವಾಗಲೇ ಹೇಳಿದ್ರಿ, ಒನ್ ಪಾಯಿಂಟ್ ಆಫ್ ಟೈಮ್ಗೆ ನೀವು ನೃತ್ಯ ಮಾಡೋದನ್ನೇ ಬಿಟ್ಟು ಬಿಡಬೇಕು. ಇಫ್ ಪಾಸಿಬಲ್ ನೀವು ಅದನ್ನು ಯಾಕೆ ಹಂಗೆ ಅನ್ನಿಸ್ತು ಅಂತ ಶೇರ್ ಮಾಡ್ಬೋದಾ ನಮ್ಮ ವೀಕ್ಷಕರೊಟ್ಟಿಗೆ? ಆ ಕ್ಷಣಕ್ಕೆ ಯಾಕೆ ಹಂಗೆ ಅನ್ನಿಸ್ತು ಅಂತ. ಅಂದರೆ ಕಲಾವಿದರು ಯಾವಾಗಲೂ ಸಂತೋಷವನ್ನೇ ಹಂಚಬೇಕು, ಬಿಟ್ಟರೆ ನಮ್ಮ ದುಃಖವನ್ನು ನಾವು ಪ್ರೇಕ್ಷಕರಿಗೆ ನಾವು ಇದು ಮಾಡಬಾರ್ದು. ಅಂತಹ ಸಂದರ್ಭ ಬಂದಿತ್ತು. ಅದು ಯಾವುದೇ ರೀತಿ ಕುಟುಂಬದಿಂದ ಬಂದಂತಹ ಒಂದು ಒತ್ತಡ ಅಲ್ಲ, ಬೇರೆ ಒಂದು ಪರಿಸ್ಥಿತಿ ಎದುರು ಬಂತು. ಏನೋ ಅತ್ತೆದ ಮಾವನ ಅನಾರೋಗ್ಯದ ಅಥವಾ ಏನೋ ಒಂದು ಸಂದರ್ಭ ಹಂಗಂತ ಹೇಳಿ ನಮ್ಮ ಮನೆಯವರಿಂದ ನೀವು ಬಿಡುವ ಅಂತ ಹೇಳಿ ಬಂದಂಥ ಒತ್ತಡ ಅಲ್ಲ. ಆವಾಗಲೇ ಹೇಳಿದ್ನಲ್ಲ, ಅವರೇ ಪ್ರೋತ್ಸಾಹ ಕೊಟ್ಟರು. ಅವರು ತಮ್ಮ ಬಿಸ್ನೆಸ್ ಇದನ್ನ ಬಿಟ್ಟು ಕಲೆಗೆ ಸಪೋರ್ಟ್ ಆಗಿ ನಿಂತರು. ಅದು ಎಷ್ಟರ ಮಟ್ಟಿಗೆ ಸಪೋರ್ಟ್ ಆಗಿ ನಿಂತರು ಅಂದರೆ ಅವರೇ ಕಲಾವಿದರಾಗಿ ರೂಪುಗೊಂಡ್ರು. ಅವರು ಮೃದಂಗವನ್ನು ಮೈಸೂರು ನಾಗಭೂಷಣ ಆಚಾರ್ಯ ಅವ್ರ ಹತ್ರ ಅಭ್ಯಾಸ ಮಾಡಿದ್ರು. ಅದಕ್ಕೂ ಕಾರಣ ಇದೆ. ಕಲೆಯಲ್ಲೇ ಯಾಕೆ ತೊಡಸ್ಕೊಂಡ್ರು ಅಂದರೆ ಅದು ಒಂದು ಸಂದರ್ಭ. ಅಂದರೆ ಯಾವ್ಯಾವ ಸಂದರ್ಭಗಳು ಬಂದು ಒದಗುತ್ತೆ ಅಂತ. ನಮ್ಮ ನೃತ್ಯ ಶಾಲೆ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಅಂತ ಒಬ್ಬರನ್ನ ಮೃದಂಗದವ್ರನ್ನ ಕರೆದಿದ್ದೆ. ಮಕ್ಕಳ ಹೆಜ್ಜೆ ತಪ್ತಾ ಇದ್ರು. ಇಲ್ಲ, ಇನ್ನೊಂದ್ಸಲ ನುಡಿಸಿ ಯಾಕೋ ಅದನ್ನು ಫಾಲೋ ಮಾಡ್ತಾ ಇಲ್ಲ ರಿದಮ್ಮಿಗೆ ಅಂತೇಳಿ ಆ ಮೃದಂಗದವರು ತುಂಬ ಕೋಪಗೊಂಡ್ರು. ಚಿಕ್ಕ ಮಕ್ಕಳಿಗೆ ಅವರ ಲೆವೆಲ್ಲಿಗೆ ಇಳಿದು ಅವ್ರು ನುಡಿಸ್ಬೇಕಿತ್ತು ಅಲ್ವಾ. ಅದನ್ನೆಲ್ಲ ಇವರು ಅಬ್ಸರ್ವ್ ಮಾಡಿದ್ರು. ನಂತರ ಹೇಳಿದ್ರು, ಇನ್ನೊಂದು ವರ್ಷ 1.5 ವರ್ಷದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಮೃದಂಗ ನುಡಿಸುವಷ್ಟು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ. ಸೊ ಅವರಲ್ಲಿ ಮೊದಲಿಂದನೇ ಕಲೆಯಲ್ಲಿ ಆಸಕ್ತಿ ಇದ್ದಿದ್ದಕ್ಕೆ ಅವರು ನಾಟಕ ಎಲ್ಲ ಮಾಡ್ತಿದ್ರು ಅಂತೇಳಿ ಹೇಳಿದ್ನಲ್ಲ. ಮತ್ತು ಮಗಳು ಕಲೀಲಿಕ್ಕೆ ಆರಂಭ ಮಾಡಿದ್ನಲ್ಲ, ಅವಾಗ ಮತ್ತು ಅವಳಿಗಂತೂ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಬರ್ತಾಯಿದ್ರು. ಸೊ ಅವರು ಮೃದಂಗ ಅಭ್ಯಾಸ ಮಾಡಿದ್ರು. ಅದ್ರ ಜೊತೆಗೆ ಮೋರ್ಚಿಂಗು, ಕಂಜಿನ, ರಿದಮ್ ಪ್ಯಾಡ್
ಇದನ್ನೆಲ್ಲ ನುಡಿಸ್ಲಿಕ್ಕೆ ಅಭ್ಯಾಸ ಮಾಡಿದೆ. ಪೂರ್ಣ ಪ್ರಮಾಣದಲ್ಲಿ ಕಲೆಯಲ್ಲಿ ತೊಡಗಿಸ್ಕೊಂಡು ನಿಮ್ಮ ಕಲೆ ಅವರನ್ನೊಬ್ಬರ ಕಲಾವಿದರನ್ನಾಗಿ ರೂಪ ಮಾಡ್ತು. ಅದೇ ಹಾಗಾಗಿ ಕುಟುಂಬದ್ದು ಸಹಕಾರ ಅಷ್ಟ್ರ ಮಟ್ಟಿಗೆ ಸಿಕ್ಕಿದೆ. ಈ ಡ್ಯಾನ್ಸ್ ಭರತನಾಟ್ಯ ಅನ್ನೋದು ಸಂತೋಷದ ಭಾಷೆ ಹೌದು, ನೋವಿನ ಭಾಷೆ ಹೌದು. ಒಂದ್ ಸಂದರ್ಭದಲ್ಲಿ ಜೀವನದಲ್ಲಿ ನಿಮ್ಮ ಕಣ್ಣೀರನ್ನು ಸಹ ನನ್ನ ಭರತನಾಟ್ಯ ನನ್ನ ಒರೆಸಿದೆ, ನನ್ನ ನೋವನ್ನೆಲ್ಲ ಮರೆಸಿದೆ ಅನ್ನುವಂಥ ಒಂದು ಯಾವ್ದಾದ್ರೂ ಸಂದರ್ಭ ಇದೆ? ನೋವನ್ನ ನಿವಾರಣೆ ಮಾಡಿದ ಸಂದರ್ಭ ಇದೆ. ಅದಕ್ಕೆ ನೃತ್ಯ ಬೆನ್ನೆಲುವಾಗಿ ನಿಂತಿದೆ. ಜೊತೆಗೆ ನನ್ನ ವಿದ್ಯಾರ್ಥಿಗಳ ಸಹಕಾರ, ನೃತ್ಯ ಶಾಲೆಯ ಪೋಷಕರ ಸಹಕಾರ ಎಲ್ಲ ಜೊತೆಗೆ ನಿಂತಿದ್ದಕ್ಕೆ ನನ್ನ ಜೀವನದಲ್ಲಿ ಆ ಕಣ್ಣೀರನ್ನು ಒರೆಸುವಂತಹ ಸಂದರ್ಭದಲ್ಲಿ ಎಲ್ಲರೂ ಜೊತೆಗೆ ಇದ್ದಿದ್ದಕ್ಕೆ ಸಾಧ್ಯ ಆಯಿತು. ಬಟ್ ಆ ಸಂದರ್ಭ ಯಾವುದು ಅಂತ ಹೇಳಿ ಬೇಡ. ಅಂದರೆ ನನ್ನ ಕಣ್ಣೀರನ್ನು ಒರೆಸುವಂತಹ ಸಂದರ್ಭದಲ್ಲಿ ನೃತ್ಯ ಜೊತೆಗಿತ್ತು. ಅದರ ಜೊತೆಗೆ ನನ್ನ ನೃತ್ಯ ಶಾಲೆಯ ವಿದ್ಯಾರ್ಥಿಗಳ ಸಹಕಾರ ಅಷ್ಟೇ ಇತ್ತು, ಪಾಲಕರ ಸಹಕಾರ ಅಷ್ಟೇ ಇತ್ತು. ಹಾಗಾಗಿ ಆ ಕಣ್ಣೀರನ್ನು ಒರೆಸುವಂಥ ಪ್ರಮೇಯ ಆ ಕಣ್ಣೀರನ್ನು ಒರೆಸುವ ಸಂದರ್ಭದಲ್ಲಿ ಅವರೆಲ್ಲ ಜೊತೆಗಿದ್ದಕ್ಕೆ ನನಗೆ ಮುಂದೆ ಈ ನೃತ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಹಕಾರ ಆಯಿತು. ನೀವೇ ವಿದ್ಯೆ ಅಂದರೆ ಭರತನಾಟ್ಯ ಕಲಿಸಿದಂತಹ ಮಕ್ಕಳು ಅಂದರೆ ಸೇರುವಾಗ ಅವರು ಇರೋದಕ್ಕೂ ಭರತನಾಟ್ಯ ನಿಮ್ಮ ಇನ್ಸ್ಟಿಟ್ಯೂಟ್ ಅಂದರೆ ನಿಮ್ಮ ನೃತ್ಯ ಶಾಲೆ ಜಾಯಿನ್ ಆದಮೇಲೆ ಅವರ ವ್ಯಕ್ತಿತ್ವದಲ್ಲಿ ಆದಂತಹ ಬದಲಾವಣೆ ಅಂದರೆ ಪಾಸಿಟಿವ್ ಚೇಂಜಸ್ ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ಈಗ ಎಕ್ಸಾಂಪಲ್, ನಾವು ಭರತನಾಟ್ಯದಿಂದ ಸಾಕಷ್ಟು ಅದು ದೈವ ಭಕ್ತಿನೂ ಕಲಿಸುತ್ತೆ, ನಮ್ಮ ಸಂಸ್ಕೃತಿಯನ್ನು ಕಲಿಸುತ್ತೆ, ಇವಾಗ ನಮ್ಮ ಸಂಪ್ರದಾಯಗಳನ್ನು ಕಲಿಸುತ್ತೆ, ಬಳೆ ಇಟ್ಕೊಳ್ಳೋದು, ಹಣೆಗೆ ಇಟ್ಕೊಳ್ಳೋದು, ಆ ಒಂದಷ್ಟು ಬದಲಾವಣೆಗಳು ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ಖುಷಿ ಆಗುತ್ತೆ. ಇಲ್ಲ, ನಾನು ತಿದ್ದಿದ್ದೀನಿ ಈ ಮಕ್ಕಳನ್ನ, ಇವ್ರ ವ್ಯಕ್ತಿತ್ವಕ್ಕೊಂದು ರೂಪ ಕೊಟ್ಟಿದ್ದೀನಿ. ಹೇಗೆ ಅನಿಸುತ್ತೆ? ಅದೇ ತುಂಬ ಸಂತೋಷ ಆಗುತ್ತೆ. ಅಂದರೆ ನಾನು ಅವರನ್ನು ತಿದ್ದಿದ್ದೇನೆ ಹೇಳೋದಕ್ಕಿಂತ ಈ ಕಲೆ ಅವರನ್ನು ಎಷ್ಟು ಚೆನ್ನಾಗಿ ಒಂದು ಸಂಸ್ಕಾರಯುತವಾಗಿ ರೂಪುಗೊಳಿಸುತ್ತೆ ಹೇಳಿ ಅನಿಸುತ್ತೆ. ಕೆಲವೊಂದು ಸಲ ನಾವು ಆ ಪುರಾಣ ಪುಣ್ಯ ಕಥೆಗಳನ್ನೆಲ್ಲ ಅವರಿಗೆ ವಿವರಿಸಿ ಹೇಳಿ ಪಾಠ ಮಾಡಬೇಕಾಗತ್ತೆ. ಆದರೆ ವಿವರಿಸಿ ಹೇಳಿ ಪಾಠ ಮಾಡಿದ್ರೆ ಸಾಧ್ಯ ಆಗಲ್ಲ. ಅದ್ರ ಜೊತೆಗೆ ಅದರದ್ದು ಮೌಲ್ಯ ಏನು, ಆ ಪುರಾಣದ ಕಥೆಗಳ ಮೌಲ್ಯ ಏನಿದೆ, ಅದರ ಮೀನಿಂಗ್ ಏನು, ಅಂದರೆ ಗೂಢಾರ್ಥ ಏನು ಆ ಕಥೆದು, ಅಂದರೆ ಆ ರೀತಿ ಸೀಕ್ವೆನ್ಸ್ ಬಂದಿದೆ, ಆ ಕಥೆ ಇದೆ ಅಂದರೆ ಅದರ ಗೂಢಾರ್ಥ ಏನು, ಅದರಿಂದ ನಾವು ಜೀವನದಲ್ಲಿ ಏನು ತಿಳ್ಕೋಬೇಕು, ಆ ರೀತಿಯಾಗಿ ಪಾಠ ಮಾಡಿದಾಗ ಅವರು ತನ್ನಿಂತಾನೇ ಚೇಂಜ್ ಆಗ್ತಾರೆ. ಅಂತಹ ಸ್ಥಿತಿಲಿ ಅನಿಸುತ್ತೆ ಕೆಲವೊಂದ್ಸಲ, ಇವಳು ಆರಂಭದಲ್ಲಿ ಸೇರಿದಾಗ ಹೆಂಗಿದ್ಲು, ಈಗ ಹೆಂಗಾಗಿದೆ, ಖುಷಿ ಅನಿಸುತ್ತೆ ಮಕ್ಕಳು. ಎಷ್ಟು ವರ್ಷದ ಮಕ್ಕಳಿಂದ ನೃತ್ಯ ಶಾಲೆಯಲ್ಲಿ ತರಬೇತಿ ಪಡಿತಿದ್ದಾರೆ? ಅಯ್ಯೋ, ಅದು ಮಾತ್ರ ಸ್ವಲ್ಪ ಕಷ್ಟ. ಸೇರಿಸ್ಕೊಳ್ಳುವಾಗ ಇರಲಿ, 1ನೇ ಕ್ಲಾಸ್ ಆದರೂ ಆಗಲಿ, 2ನೇ ಕ್ಲಾಸ್ ಆದರೂ ಮುಗ್ದಿರಲಿ ಅಂತೇಳಿ ಹೇಳಿದ್ರು ಕೂಡ ಪಾಲಕರು ಆಸೆಯಿಂದ ಇಲ್ಲ, ನನ್ನ ಮಗುಗೆ ನೃತ್ಯದಲ್ಲಿ ಆಸಕ್ತಿ ಇದೆ, ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಏನು ಹೇಳ್ತಾರೆ, ಈ ವಾತಾವರಣದಲ್ಲಿ ಈ ಮಗು ಇರಲಿ, ಸಣ್ಣಿಂದನೇ ಬಾಲ್ಯದಿಂದನೇ ಇರಲಿ, ಅದಕ್ಕೋಸ್ಕರ ಸೇರಿಸ್ತಾ ಇದ್ದೀವಿ, ಅದಕ್ಕೋಸ್ಕರನಾರು ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳನ್ನು ಸೇರಿಸ್ಕೊಳ್ಳುವಂಥ ಸಂದರ್ಭ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಚಿಕ್ಕ ಮಕ್ಕಳಿಗೆ ಪಾಠ ಕಲಿಸೋದು, ನೀವು ಗುರುವಾಗಕ್ಕಿಂತ ಮುಂಚೆ ತಾಯಿಯಾಗಿ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಂತ ಸನ್ನಿವೇಶ. ಸಾಕಷ್ಟು ತಾಳ್ಮೆ ಬೇಕು, ಸಾಕಷ್ಟು ಸಂಯಮ ಬೇಕು. ಹೇಗನ್ಸುತ್ತೆ? ಅದೇ ಹೇಗೆ ನಿಭಾಯಿಸ್ಬೇಕಾಗತ್ತೆ. ಆ ಮಗು ಇಷ್ಟಪಟ್ಟು ಕೂತ್ಕೊಳ್ಳೋದು. ಕೆಲವೊಂದ್ಸಲ ಏನನ್ಸುತ್ತೆ ಗೊತ್ತಾ, ನನ್ನ ತಾಳ್ಮೆಗಿಂತ ಕೆಲವೊಂದ್ಸಲ ಪಾಲಕರ ತಾಳ್ಮೆಗೆ ಖುಷಿ ಪಡಬೇಕು ಅನ್ಸುತ್ತೆ. ಎಂತಕ್ಕೆ ಅಂದರೆ ಅವರು ಹೆಂಗೆ ಹೇಳಿರ್ತಾರೆ ಅಂದರೆ, ಇರಲಿ ಆ ಮಗು ಎಷ್ಟು ಕಲಿಯತ್ತೋ ಕಲೀಲಿ, ಕೂರ್ಸಿ ಅಷ್ಟು ಪರವಾಗಿಲ್ಲ. ಅಥವಾ ಇಡೀ ವರ್ಷದಲ್ಲಿ 1 ಶ್ಲೋಕ ಕಲ್ತ್ರೂ ಪರವಾಗಿಲ್ಲ. ಹಂಗೆ ಹೇಳಿದಾಗ
ಆ ಪಾಲಕರ ತಾಳ್ಮೆಗೆ ನಾವು ಗೌರವ ಕೊಡಬೇಕು. ಹಾಗಂತ ಎಲ್ಲರೂ ಹಂಗಿರ್ತಾರೆ ಹೇಳಿಕ್ಕೆ ಬರೋದಿಲ್ಲ. ಕೆಲವೊಬ್ಬರು ಅದು ಅನುಭವ ಆಗಿದೆ, ಅದು ಒಂದು 5% ಜನ ಆಗಿರ್ತಾರೆ. ಏನಂದ್ರೆ ಇಲ್ಲ ಸೇರಿಸಿ ಇಷ್ಟು ದಿವಸ ಸೇರಿಸುವಾಗ ಹೇಗಿರುತ್ತೆ, ನನ್ನ ಮಗುಗೆ ಆಸಕ್ತಿ ಇದೆ ಸೇರಿಸ್ಕೊಳ್ಳಿ ಅಂತೇಳಿ, ಆದರೆ ಕೊನೆಗೆ ಹೇಳೋದು 1 ವರ್ಷ ಆಯಿತು ಸೇರಿಸಿ ಅದೇನು ಮಾಡ್ತಾ ಇಲ್ಲ ಅಂತೇಳಿ. ಖಂಡಿತ ಹಂಗೆ ಹೇಳೋರು ಒಂದು 5% ಇರ್ತಾರೆ. ಆದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮಗೆ ಸಹನೇನೂ ಇರಬೇಕಾಗುತ್ತೆ. ಆದರೆ ನಂತರ ಆ ಪಾಲಕರಿಗೆ ಅರ್ಥ ಆಗುತ್ತೆ. ಅಲ್ಲ, ಅವರೇ ಹೇಳ್ತಾರೆ ಇರ್ಲಿ ಹೌದು ನಮ್ಗೆ ಅನಿಸಿತ್ತು, ಆದರೆ ಇರಲಿ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಸರಿಯಾಗಿ ಕಲ್ತ್ರೆ ಸಾಕು. ಯಾವಾಗ ಹೇಳ್ತಾರೆ, ವಾರ್ಷಿಕೋತ್ಸವದಲ್ಲಿ ಆ ಮಗು ಮಾಡಿದ ಮೇಲೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಹೇಳ್ತಾರೆ ಏನಂದರೆ ಪರವಾಗಿಲ್ಲ ಅವಳು ನಿಧಾನ ಕಲ್ತ್ರೂ ಅಡ್ಡಿಲ್ಲ, ಇಷ್ಟಾರು ಮಾಡಿದ್ಲಲ್ಲ ಖುಷಿ ಆಯಿತು ಅಂತ. ಇವತ್ತಿನ ಹೆಣ್ಮಕ್ಳು ಅಂದರೆ ಒಂದಷ್ಟು ಸಂಸ್ಕೃತಿಯ ಅಧಪತನ ಅಂತೂ ಖಂಡಿತ ಆಗ್ತಾ ಇದೆ ನಮ್ಮ ಇವತ್ತಿನ ಸಮಾಜದಲ್ಲಿ. ಮುಖ್ಯವಾಗಿ ಹೆಣ್ಮಕ್ಳು ನಮ್ಮ ಸಂಪ್ರದಾಯಗಳನ್ನು ಪಾಲಿಸಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು ಮಿನಿಮಮ್ ಸಂಪ್ರದಾಯಕ್ಕೂ ಹೆಣ್ಮಕ್ಳು ಮನ್ಸು ಕೊಡ್ತಾ ಇಲ್ಲ. ಕೇವಲ ಅಂದರೆ ಫಾರಿನ್ ಕಲ್ಚರು, ವೆಸ್ಟರ್ನ್ ಕಲ್ಚರ್ ಹಿಂದೆ ಬಿದ್ದು ಎಲ್ಲೋ ಒಂದು ಕಡೆ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೆ ಬೀಳ್ತಾ ಇದೆ ಅನಿಸುತ್ತೆ. ಅಂದರೆ ನೀವೊಬ್ಬರು ಭರತನಾಟ್ಯ ಗುರು ಆಗಿರೋದಕ್ಕೆ ನಾನು ಹೇಳ್ತಿರೋದು, ಎಷ್ಟು ಬೇಜಾರಿದೆ ಒಂದು ವಿಷಯದ ಕುರಿತು. ಈ ಹೆಣ್ಮಕ್ಳು ಅಂದರೆ ಅವ್ರ ಭವಿಷ್ಯಕ್ಕೂ ಇದು ಖಂಡಿತ ಹಾನಿಕರಕವೇ. ಯಾಕಂದರೆ ನಮ್ಮ ಸಂಸ್ಕೃತಿ ಉದಾತ್ತ ಮೌಲ್ಯಗಳನ್ನೇ ಬೋಧಿಸುತ್ತೆ. ಇಂತಹ ಸಂಸ್ಕೃತಿಯನ್ನು ಬಿಟ್ಟು ಮತ್ಯಾವುದೋ ಬೇಡದೇ ಇರುವಂಥ ಸಂಸ್ಕೃತಿಯ ಹಿಂದೆ ಓಡ್ತಿದ್ದಾರೆ. ಎಷ್ಟು ಬೇಜಾರಿದೆ. ಅಂದರೆ ಇದು ನಾನು ನೃತ್ಯದ ವಿಷಯಕ್ಕೆ ಒಂದೇ ನಾನು ಮಾತಾಡೋದಿಲ್ಲ. ಎಲ್ಲ ಮಹಿಳೆಯರಿಗೆ, ಹೆಣ್ಣುಮಕ್ಕಳಿಗೆ ಕನಸು ಇರಲಿ, ಆ ಕನಸನ್ನು ರೀಚ್ ಮಾಡೋದು ಒಂದೇ ಗುರಿ ಇಟ್ಕೊಂಡು ಹೋಗಬೇಡಿ. ಜೊತೆಗೆ ಕೌಟುಂಬಿಕ ಅದಲ್ಲದೆ ಜವಾಬ್ದಾರಿಯುತವಾದಂತಹ ಒಂದು ಬೆಳವಣಿಗೆ ನಿಮ್ದಿರಲಿ ಅಂತ ಹೇಳ್ತೀನಿ. ನೀವು ಯಾವ ಹಾದಿಯಲ್ಲಿ ಹೋಗ್ತೀರಾ ಆ ಹಾದಿಯಲ್ಲಿ ಸರಿಯಾದ ರೀತಿಯಲ್ಲಿ ಹೋದರೆ ಮಾತ್ರ ನಿಮಗೂ ಗೌರವ ಅನ್ನೋದು ಸಿಗತ್ತೆ. ಹಾಗಾಗಿ ಕನಸು ಒಂದೇ ಅಲ್ಲ, ಕನಸನ್ನು ರೀಚ್ ಆಗುವಾಗ ಒಂದು ಗೌರವಯುತವಾಗಿ ನೀವು ನಡ್ಕೊಳ್ಳಿ ಅನ್ನೋದಷ್ಟೇ. ನೃತ್ಯ ಶಾಲೆ, ಕುಟುಂಬ ಎಲ್ಲದರ ಮಧ್ಯೆ ನಿಮಗೆ ಅಂತ ಒಂದು ದಿವಸ ಟೈಮ್ ಸಿಕ್ಕಿದ್ರೆ ಹೇಗೆ ಕಳೀತೀರಾ ಆ ಟೈಮ್ನ? ನಿಮ್ಮದೇ ಆದಂಥ ಟೈಮ್ನ ಹೇಗೆ ಕಳೀತೀರಾ? ಆ ದಿವಸ ತುಂಬ ಖುಷಿಯಿಂದ ಸಂಗೀತ ಕೇಳ್ತೀನಿ. ಸಂಗೀತನೂ ನಂಗೆ ಅಷ್ಟೇ ಇಷ್ಟ. ಹಿಂದೂಸ್ತಾನಿ ಅಥವಾ ಕರ್ನಾಟಕಿ ಯಾವುದು ಸಂಗೀತ ಆದ್ರೂ ತುಂಬ ಇಷ್ಟ. ಸಂಗೀತ ಸ್ವಲ್ಪ ಹೊತ್ತು, ಆಮೇಲೆ ಯಾವುದಾದ್ರೂ ಒಂದು ಹಾಡು ತಗೊಂಡು ಅದಕ್ಕೆ ಡ್ಯಾನ್ಸ್ ಕಂಪೋಸ್ ಮಾಡಿಕೊಂಡು ಇವತ್ತು ಒಂದು 2 ಸ್ಟಂಜ ಸೆಟ್ ಮಾಡಿದೆ ಹೇಳಿ ತುಂಬ ಖುಷಿ ಅನಿಸುತ್ತೆ. ಆ ರೀತಿ ಕಲಿತೀನಿ. ಡ್ಯಾನ್ಸ್ ಸಂಗೀತದಲ್ಲೇ ಕಲಿತೀನಿ. ಆ ದಿವಸ ಒಂದು ಬರೀ ಮೊಸರನ್ನ ತಿಂದ್ಕೊಂಡು ಅದರಲ್ಲಿ ಕಳೆದ್ಬಿಡೋದು. ಇದು ಈ 32 ವರ್ಷದ ಡ್ಯಾನ್ಸ್ ಜರ್ನಿ ನಾನು ಇದೊಂದು ಡ್ಯಾನ್ಸ್ ಮಾಡಬೇಕಿತ್ತು ಅಥವಾ ಈ ಥರದ್ದೊಂದು ಡ್ಯಾನ್ಸ್ ಕಂಪೋಸ್ ಮಾಡಬೇಕು ನಾನು ಅನ್ನೋ ಅಂದರೆ ತುಂಬ ಆಸೆ ಇರೋದು ಯಾವುದು? ಯಾಕಂದರೆ ನೀವು ಭರತನಾಟ್ಯ ಮತ್ತು ಕಥಕ್ ಕೂಡ ಮಾಡ್ತೀರಾ. ಆ ಒಂದು ದೃಷ್ಟಿಯಲ್ಲಿ ಈ ಥರದ್ದೊಂದು ಡ್ಯಾನ್ಸ್ ಮಾಡಬೇಕು ಅಥವಾ ನಾನು ಈ ಥರದ್ದೊಂದು ಕಂಪೋಸ್ ಮಾಡಬೇಕು ಅಂತ ಆಸೆ ಇತ್ತು. ನನಗೆ ನವರಾಗ ಮಾಲಿಕ ವರ್ಣ ವೇದಿಕೆ ಮೇಲೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದು ನಮ್ಮ ಭಾನು ಮೇಡಮ್ ಕೊರಿಯೋಗ್ರಫಿದು ಅದೊಂದು ಆಸೆ ಇದೆ. ನಾನೇ ಕಂಪೋಸ್ ಮಾಡಬೇಕು ಹೇಳುವಂಥದ್ದು ಇದರಲ್ಲಿ ಕೆಲವೊಂದು ಕೃತಿಗಳನ್ನು ಕಂಪೋಸ್ ಮಾಡುವಂಥ ಆಸೆ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನನ ಇದೊಂದು ಶಬ್ದದಿಂದ ಹೇಳಬೇಕು ಅಂದರೆ ನಾನು 4 ಶಬ್ದ ಹೇಳ್ತೀನಿ. ಅದರಲ್ಲಿ ನೀವು ನಿಮ್ಮ ಜೀವನಕ್ಕೆ ಯಾವ ಶಬ್ದದ ಹೆಸರು ಇಡ್ತೀರ ಅಂತೇಳಿ. ಒಂದು ಸಂತೋಷ, ತ್ಯಾಗ, ಮತ್ತೊಂದು ತಾಯಿ, ಕೊನೆಯದಾಗಿ ಕನಸು. ನಿಮ್ಮ ಜೀವನಕ್ಕೆ ಯಾವ ಶಬ್ದವನ್ನು ಹೆಸರಿಸ್ತೀರ? ಕನಸು ಅನ್ನೋದು. ಯಾಕೆಂದರೆ ಒಂದೊಂದ್ಸಲ ಕೂತ್ಕೊಂಡಾಗ ಅನಿಸುತ್ತೆ ನಾನು ನೃತ್ಯ ಕಲೀಲಿಕ್ಕೆ ಆರಂಭ ಮಾಡಿದ್ದು, ಆ ನಂತರ ಗುರುವನ್ನು ಆರಿಸ್ಕೊಂಡು ಬೆಂಗಳೂರಿಗೆ ಭಾನು ಮೇಡಮ್ ಹತ್ರ ಹೋಗಿ ಅಭ್ಯಾಸ ಮಾಡಿದ್ದು, ಓಡಾಟ, ಇದೆಲ್ಲ ಕನಸ. ಅದಾದಮೇಲೆ ನೃತ್ಯ ಶಾಲೆ ಆರಂಭ ಮಾಡಿದ್ದು, ಅದಕ್ಕೆ ಸಪೋರ್ಟಾಗಿ ನಮ್ಮ ಮನೆಯವರಾದಂಥ
ಶ್ರೀಯುತ ಪ್ರದೀಪ್ ಭಾಗವತ್ ಅವರು ಬೆನ್ನೆಲುಬಾಗಿ ನಿಂತಿದ್ದು, 25 ವರ್ಷ ನೃತ್ಯ ಶಾಲೆಯ ಒಂದು ಸಂಭ್ರಮಾಚರಣೆ ಮಾಡಿದ್ದು, ಅನಂತರ ಮಗಳು ನೃತ್ಯಗಾರ್ತಿಯಾಗಿ ರೆಡಿ ಆಗಿದ್ದು, ಅಳಿಯ ಕೂಡ ಮಗಳು ದೀಪಾ ಭಾಗವತ್ ನೃತ್ಯಗಾರ್ತಿಯಾಗಿ ರೆಡಿಯಾಗಿದ್ದು, ಜೊತೆಯಲ್ಲಿ ಅಳಿಯ ವಿದ್ವಾನ್ ದೀಪಕ್ ಹೆಬ್ಬಾರ್ ಇವರು ಕೂಡ ಕಲಾವಿದರು. ಹೀಗೆಲ್ಲ ಕುತ್ಕೊಂಡು ಯೋಚನೆ ಮಾಡಿದಾಗ ಇದೆಲ್ಲ ಕನಸ ಆಗಲಿ, ಮತ್ತು ಮುಂದೆ ಬೇರೆ ಬೇರೆ ಕನಸಿದೆ, ಅದು ನನಸಾಗಲಿ ಅಂತೇಳಿ ದೇವರಲ್ಲಿ ಕೇಳ್ಕೊತಾ ಇರ್ತೀನಿ. ಹಾಗಾಗಿ ಇದು ಕನಸಿಗೆ ಹೋಲಿಸ್ಕೊತೀನಿ. ಕಲಾ ಸರಸ್ವತಿ ಅನುಗ್ರಹದಿಂದ ನಿಮ್ಮೆಲ್ಲ ಕನಸು ನನಸಾಗಲಿ. ಒಟ್ಟಾರೆಯಾಗಿ ಮಹಿಳೆಯರಿಗೆ ಒಂದು ಸಂದೇಶ ಕೊಡೋದಾದ್ರೆ ಏನು ಸಂದೇಶ ನೀಡ್ಬೋದು? ಯಾವುದಾದ್ರೂ ಒಂದು ಕಲೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ, ನೃತ್ಯದಲ್ಲೇ ತೊಡಗಿಸ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಮಹಿಳೆಯರು ಅಂತ ಹೇಳಲ್ಲ, ಎಲ್ಲರೂ ಒಂದು ಕಲೆಯನ್ನು ಸ್ವಲ್ಪ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಶಕ್ತಿಯಾಗಿ ಆತ್ಮಸ್ಥೈರ್ಯದಿಂದ ನೀವು ಜೀವನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಮತ್ತು ಆತ್ಮವಿಶ್ವಾಸ ಹೊಂದಲಿಕ್ಕೆ ಸಾಧ್ಯ ಆಗತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಂತ ಹೇಳಿ ಅನಿಸುತ್ತೆ. ನೀವು ಎಷ್ಟೋ ರೀತಿ ಬೇರೆ ಬೇರೆ ರೀತಿಯಾದಂಥ ಈಗ ಡಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರಿಂಗ್ ಅದು ಏನೇ ಅಭ್ಯಾಸವನ್ನು ಮಾಡಿದ್ರೂ ಕೂಡ ನಿಮ್ಮ ಒಂದು ಕಲೆಯನ್ನು ಹವ್ಯಾಸವಾಗಿ ನೀವು ನಿಮ್ಮ ಜೀವನದಲ್ಲಿ ತೊಡಗಿಸ್ಕೊಳ್ಳಿ ಅಂತೇಳಿ ನಾನು ಕಳಕಳಿಯಾಗಿ ವಿನಂತಿ. ಶಿರಸಿ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಟರಾಜ ನೃತ್ಯ ಶಾಲೆ ಅಂದ್ರೆ ತನ್ನದೇ ಆದಂತಹ ಒಂದು ಹೆಸರಿದೆ, ತನ್ನದೇ ಆದಂತಹ ಒಂದು ಪ್ರತಿಷ್ಠೆ ಇದೆ. ಆದ್ರೆ ಅದು ಇವತ್ತು ನಿನ್ನೆಯಿಂದ ಬಂದದ್ದಲ್ಲ, 32 ವರ್ಷಗಳ ಪ್ರಯತ್ನದಿಂದ ಬಂದದ್ದು. ಈ ಒಂದು ನೃತ್ಯ ಶಾಲೆಗೆ ಶಿರಸಿಗರ ಪ್ರತಿಕ್ರಿಯೆ ಅಥವಾ ಪ್ರೋತ್ಸಾಹ ಯಾವ ರೀತಿ ಇತ್ತು? ಈ ಶಾಲೆ ಇಷ್ಟರ ಮಟ್ಟಿಗೆ ನಡ್ಕೊಂಡು ಬಂದಿದೆ ಅಂತ ಅಂದರೆ ಅದು ನನ್ನ ಒಬ್ಬರಿಂದ ಸಾಧ್ಯನೇ ಇಲ್ಲ, ಅಥವಾ ನನಗೆ ಸಪೋರ್ಟ್ ಮಾಡಿದಂಥ ಕುಟುಂಬದವರಿಂದ ಮಾತ್ರ ಸಾಧ್ಯ ಇಲ್ಲ. ಇಲ್ಲಿಯ ಸಿರಸಿಯ ಜನತೆ ಕಲಾವಿದರಿಗೆ ತುಂಬ ಗೌರವವನ್ನು ಕೊಡ್ತಾರೆ. ಏನಂದರೆ ಈಗ ನೃತ್ಯ ನನಗಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ನೃತ್ಯ ಶಾಲೆ ಅಂತ ಹೇಳಲ್ಲ, ಎಲ್ಲ ಕಲಾವಿದರಿಗೂ ಈ ಸಿರಸಿಯ ವಾತಾವರಣನೇ ಆಗಿದೆ. ಮತ್ತು ಇಲ್ಲಿಯ ಕಲಾ ಪೋಷಕರು ಅಷ್ಟೇ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇಲ್ಲಿಯ ಜನರು ತುಂಬ ಆತ್ಮೀಯವಾಗಿ ಮಾತಾಡಿಸ್ತಾರೆ ಅಥವಾ ಪ್ರೋತ್ಸಾಹವನ್ನು ಕೊಡ್ತಾರೆ, ತುಂಬ ಸಂತೋಷ. ಆದರೆ ನಾವು ಆ ಕಲಾ ಪೋಷಕರನ್ನು ಈ ಕಲಾವಿದರು ತಮಗೊಂದೇ ಗೌರವ ಸಿಗಬೇಕು ಅಂತ ನಾವು ಯೋಚನೆ ಮಾಡಬಾರ್ದು. ಆ ಕಲಾ ಪೋಷಕರನ್ನು ಅಷ್ಟೇ ಗೌರವಯುತವಾಗಿ ನಾವು ನೋಡಿಕೊಂಡು ಸ್ಪಂದಿಸಿದಾಗ ಮಾತ್ರ ಅವರು ಕೂಡ ಒಂದು ಕಲೆಗೆ ಪ್ರೋತ್ಸಾಹ ಕೊಡ್ತಾರೆ. ಆ ರೀತಿಯಾಗಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಪ್ರೋತ್ಸಾಹ ಅವರಿಂದ ಸಿಗಲಿ ಹೇಳಿ ನಾನು ಬಯಸ್ತೇನೆ. ಈ ಸಿರಸಿಯ ಕಲಾ ಪೋಷಕರಿಗೆ ಅಥವಾ ಕಲೆಯಲ್ಲಿ ಆಸಕ್ತಿ ಇರೋರನ್ನು ನಾನು ಹೊಗಳ್ತಾ ಇದ್ದೇನೆ ಅಂತ ಹೇಳಿ ತಿಳ್ಕೊಬೇಡಿ. ಆದರೆ ಅವರು ಪ್ರೋತ್ಸಾಹ ನೀಡ್ತಾ ಇದ್ದಂತೂ ನಿಜ, ತುಂಬ ಸಂತೋಷ ಅನಿಸುತ್ತೆ. ಆ ಕಲೆಗೆ ಪ್ರೋತ್ಸಾಹ ಕೊಡುವಂತಹ ಗುಣ ಈ ಸಿರಸಿಯ ಮಣ್ಣಿನಲ್ಲಿ ಅಡಗಿದೆ ಅಂತ ಹೇಳಿ ಹೇಳ್ಬೋದು. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ತಮ್ಮ ಕಲಾ ಜೀವನವನ್ನ ಹಂಚಿಕೊಂಡು ಆ ಮೂಲಕ ಒಂದಷ್ಟು ಸ್ಫೂರ್ತಿಯನ್ನ ನೀಡಿದಂತಹ ನೃತ್ಯ ಗುರುವಾದಂತಹ ವಿದುಷಿ ಸೀಮಾ ಭಾಗವತ್ ಅವರಿಗೆ ವಿಶ್ವಂಬರ ವಾಹಿನಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಅವರ ಕಲಾ ಜೀವನ ಇನ್ನೊಂದಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ. ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ನಿಮ್ಮ ಸಮಯವನ್ನ ನಮಗೋಸ್ಕರ ಮೀಸಲಿಟ್ಟಿದೆ. ಹೇಗನಿಸ್ತು ನಮ್ಮ ವಿಶ್ವಂಬರ ಚಾನಲ್ ಬಂದು ನಿಮ್ಮ ಜೀವನದ ಒಂದಷ್ಟು ಕ್ಷಣಗಳನ್ನ ಹಂಚಿಕೊಂಡಿದ್ದು? ಅಲ್ಲ, ನಾನು ಅದೇ ಈ ಒಂದು ಕಲಾವಿದರನ್ನು ಪರಿಚಯಿಸಿ ಪ್ರೋತ್ಸಾಹಿಸಿ ಈ ವಿಶ್ವಂಬರ ಟಿವಿಯವರು ಒಂದು ಎಲ್ಲ ಜನರಿಗೂ ಕೂಡ ಕಲೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳಿ, ಒಂದು ಸಂಸ್ಕೃತಿಯನ್ನು ಮುಂದುವರಿಸಿ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಿ ಅನ್ನುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೆಯಲ್ಲ, ಅದು ತುಂಬ ಸಂತೋಷ. ಹಾಗಾಗಿ ತಮಗೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.